ನಮಸ್ಕಾರ. 9 ಲೈವ್ ವಾಹಿನಿಯ ವೀಕ್ಷಕರಿಗೆ ಶುಚಿ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆಯಲ್ಲಿ ಒಬ್ಬ ವಿಶೇಷ ಅತಿಥಿ ಬಂದಿದ್ದಾರೆ. ಅವರು ಕೂಡ ಅಡುಗೆ ಮಾಡುವ ಹವ್ಯಾಸ ಉಳ್ಳವರು. ವೀಕ್ಷಕರೇ, ಬನ್ನಿ ಮೊದಲಿಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೀಕ್ಷಕರೇ, ಅವರು ವಾಣಿಶ್ರೀ ವಿನಾಯಕ್ ದೇಸಾಯಿ ಅಂತ. ನಮಸ್ಕಾರ ಮೇಡಮ್. ನಮಸ್ತೆ. ತಮಗೆ 9 ಲೈವ್ ವಾಹಿನಿಯ ಶುಚಿ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡುವುದಾದರೆ? ನನ್ನ ಹೆಸರು ವಾಣಿಶ್ರೀ ವಿನಾಯಕ್ ದೇಸಾಯಿ. ನನ್ನ ಮನೆಯವರು ವಿನಾಯಕ್ ದೇಸಾಯಿ ಅವರು ಒಂದು ತುಳಜಾಭವಾನಿ ದೇವಾಲಯದಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಗೃಹಿಣಿಯಾಗಿದ್ದೇನೆ. ನನಗೆ 2 ಮಕ್ಕಳಿದ್ದಾರೆ. ಭಾವದೀಪ ಸ್ಕೂಲಿನಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಮಗನು. ಮಗಳು 6th ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ದಾಳೆ. ಕೀರ್ತಿಗೊಬ್ಬನು ಆರ್ತಿಗೊಬ್ಬಳು ಆಯಿತು. ಇಬ್ರು ಇದ್ದಾರೆ ಮಕ್ಕಳು. ಹೌದು ಮೇಡಮ್. ಚೆನ್ನಾಗಿ ಓದ್ತಿದ್ದಾರೆ ಮಕ್ಕಳು? ಎಸ್ ಮೇಡಮ್, ಚೆನ್ನಾಗಿ ಓದ್ತಾ ಇದ್ದಾರೆ. ಮತ್ತೆ ನಮ್ಮ ವೀಕ್ಷಕರಿಗೆ ಯಾವ ವಿಶೇಷ ಐಟಮ್ ಅನ್ನು ಮಾಡಿ ತೋರಿಸೋರಿದ್ದೀರಾ ನೀವು? ಮೇಡಮ್, ನಾನು ಇವತ್ತು ಗುಲಾಬಿ ಬಣ್ಣದ ಬರ್ಫಿ ಅಂತ ಮಾಡ್ತಾ ಇದ್ದೀನಿ. ಗುಲಾಬಿ ಬಣ್ಣದ ಬರ್ಫಿ, ಪಿಂಕ್ ಬರ್ಫಿ, ಗುಲಾಬ್ ಕಾ ಬರ್ಫಿ ಏನು ಅನ್ಬೋದು. ಅವರು ಅದನ್ನ ಮಾಡ್ತಿದ್ದಾರೆ. ಹೊಸ ರೆಸಿಪಿ. ಸ್ವೀಟಾ ಮೇಡಮ್ ಅದು? ಹಾ, ಹೌದು ಮೇಡಮ್, ಸ್ವೀಟು. ಇವತ್ತು ಸ್ಪೆಷಲ್ ಸ್ವೀಟ್ ಮಾಡ್ತಿದ್ದಾರೆ ಮೇಡಮ್. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ? ಎಸ್ ಮೇಡಮ್, ಅದಕ್ಕೆ ಬೇಕಾಗೋ ಸಾಮಗ್ರಿಗಳು: ಇದು ಡೆಸಿಕೇಟೆಡ್ ಕೋಕೋನಟ್ ಅಂತ. ಅದು 250 ಗ್ರಾಮ್ಸ್ ತಗೊಂಡಿದ್ದೀನಿ. ಇದು ಒಣ ಕೊಬ್ಬರಿ ಪುಡಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಇದು ಎಸೆನ್ಸ್, ಪಿಂಕ್ ಎಸೆನ್ಸ್ ಅಂತ. ಪಿಂಕ್ ಎಸೆನ್ಸ್ ಇದು ಹೋಮ್ ಮೇಡ್ ಇದೆ, ನಾನು ಮನೇಲಿ ಮಾಡಿದ್ದೀನಿ. ಇದಕ್ಕೆ ನಾನು ಬೀಟ್ರೂಟ್ ಯೂಸ್ ಮಾಡಿದ್ದೀನಿ. ಇದು ತುಪ್ಪ 2 ಸ್ಪೂನ್. ಇದು ಪೌಡರ್ ಸಕ್ಕರೆ. ಅದಕ್ಕೆ ನಾನು ಯಾಲಕ್ಕಿ ಹಾಕಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಮನೆಯಲ್ಲಿ. ಇದು ಡ್ರೈ ಫ್ರೂಟ್ಸ್ ಇದೆ, ಗೋಡಂಬಿ, ಬಾದಾಮ್ ಇದೆ. ಇದು ಕಸ್ಟರ್ಡ್ ಪೌಡರ್ ಇದೆ, ವೆನಿಲಾ ಎಸೆನ್ಸ್ ಇದೆ. ವೆನಿಲಾ ಎಸೆನ್ಸ್, ಕಸ್ಟರ್ಡ್ ಪೌಡರ್ ಇದೆ, ಮತ್ತೆ ನೀರು. ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ನೀರು. ಮೇಡಮ್, ಬೀಟ್ರೂಟ್ ಎಸೆನ್ಸ್ ಕಲರ್ ತಂದಿದ್ದೀರಾ ಅಂತಂದ್ರೆ ಮನೆಯಲ್ಲೇ ಮಾಡಿದ್ದು ಅಂದ್ರೆ ಅದು ಹೇಗೆ ಮಾಡೋ ವಿಧಾನ, ಅದು ಹೇಗೆ ಮಾಡಿದ್ದೀರಾ? ಹೌದು ಮೇಡಮ್, ಇದು ಮನೇಲಿ ಮಾಡಿದ್ದೆ. ಇದಕ್ಕೆ ನಾನು ಮನೇಲಿ ಫ್ರೆಶ್ ಬೀಟ್ರೂಟ್ ತೊಗೊಂಡು ಬಂದು ಪೀಲ್ ಮಾಡಿ ಸಿಪ್ಪೆ ಎಲ್ಲ ತಕ್ಕೊಂಡು ಮಿಕ್ಸಿನಲ್ಲಿ ಸಣ್ಣ ಹೋಳ್ಗಳನ್ನ ಮಾಡಿ ಅದನ್ನು ಸಣ್ಣ ಮಾಡಿದ್ದೀನಿ. ಸಣ್ಣ ಮಾಡಿ ಒಂದು ಬಟ್ಟೆಯಲ್ಲಿ ಅದನ್ನು ಹಿಂಡ್ಕೊಂಡು ಅದರ ರಸ ತೆಗೆದುಕೊಂಡಿದ್ದೀನಿ. ಆ ರಸವನ್ನು ಒಂದು ಪ್ಯಾನಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿದ್ದೀನಿ. ಅದಕ್ಕೆ ಅದು ಸ್ವಲ್ಪ ಕುದೀತಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಕಾರ್ನ್ಫ್ಲೋರ್ ಹಾಕಿ ಅದನ್ನು ಗಟ್ಟಿ ಆಗುತ್ತೆ, ಅದು ಒಂದು ಟೆಕ್ಸ್ಚರ್ ಬರೋದು ಹಾಗೆ ಮಾಡಿದ್ದೀನಿ ಇದನ್ನು. ಇದು ನ್ಯಾಚುರಲ್ ಅಲ್ಲ, ಬೇರೆ ಎಸೆನ್ಸ್ಗಿಂತ ಇದು ಒಳ್ಳೆಯದು. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಹೊರಗಿನ ಕಲರ್ ಯೂಸ್ ಮಾಡೋಕ್ಕಿಂತ ನಮ್ಮ ಅಡುಗೆ ಮನೆಯಲ್ಲಿ ವೆರೈಟಿ ಆಫ್ ಕಲರ್ಸ್ ಸಿಗುತ್ತೆ. ಅದೇ ಕಲರ್ಸ್ ಯೂಸ್ ಮಾಡಿ ಎಸೆನ್ಸ್ ಮಾಡ್ಕೋಬಹುದು. ನಾವು ಫುಡ್ ಕಲರ್ ಅಂತ ಮಾಡ್ಕೋಬಹುದು. ಹೊರಗಿನ ಕಲರ್ ತಿಂದ್ರೆ ಕೆಮಿಕಲ್ ಮಿಕ್ಸ್ ಇರುತ್ತೆ. ಅದಕ್ಕಿಂತ ಬೆಟರು ಇವ್ರು ಹೇಳ್ದಂಗೆ ಬೀಟ್ರೂಟ್ ಎಸೆನ್ಸ್, ಯೆಲ್ಲೋ ಕಲರ್ ಬೇಕಂದ್ರೆ ಅರಿಶಿನದ್ದು ತೊಗೊಂಡು ಯೂಸ್ ಮಾಡ್ಕೋಬೋದು. ಈಗ ವೆರೈಟಿ ಕಲರ್ಸ್, ಯಾವುದೂ ಒಂದು ಕಲರ್ ಸಿಕ್ಕತ್ತೆ. ಫುಡ್ ಕಲರ್ ಮೀನ್ಸ್ ಫುಡ್ ಐಟಮ್ ಕಲರ್ಫುಲ್ ಆಗೇ ಇರುತ್ತೆ. ನಮ್ಮ ಫುಡ್ ಐಟಮು ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಮೇಡಮ್, ಪಿಂಕ್ ಗುಲಾಬಿ ಬರ್ಫಿ ಮಾಡೋದು ವಿಧಾನ ನಮ್ಮ ವೀಕ್ಷಕರಿಗೆ ತೋರಿಸೋದಾದರೆ? ಹಾಂ, ಇದರಲ್ಲಿ ನಾನು ಫಸ್ಟಿಗೆ ಡೆಸಿಕೇಟೆಡ್ ಕೊಕೊನಟ್ 250 ಗ್ರಾಮ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ವೆನಿಲಾ ಎಸೆನ್ಸ್ ಇದ್ದು ಕಸ್ಟರ್ಡ್ ಪೌಡರ್ ಅವರು ಯೂಸ್ ಮಾಡಿ ಒಂದು 100 ಗ್ರಾಮ್ಸ್ ಅಪ್ರಾಕ್ಸಿಮೇಟ್. 250 ಗ್ರಾಮ್ಸ್ ಆಫ್ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಅಲ್ಲಿ 100 ಗ್ರಾಮ್ಸ್ ಕಸ್ಟರ್ಡ್, ವೆನಿಲಾ ಕಸ್ಟರ್ಡ್ ಪೌಡರ್ ಯೂಸ್ ಮಾಡಿ ನಾನು ಮಿಕ್ಸ್ ಮಾಡ್ತಾ ಇದ್ದಾರೆ. ಯಾವುದೇ ಎಸೆನ್ಸ್ ಯೂಸ್ ಮಾಡ್ಬೋದಾ? ಮಾಡ್ಬೋದು ಮೇಡಮ್, ನಿಮ್ಗೆ ಯಾವುದಾದ್ರೂ ಟೇಸ್ಟ್ ಆಗೋಕ್ಕೆ ನಿಮ್ಗೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಅದಾದ್ಮೇಲೆ ನಾನು ಒಂದು ಬೌಲ್ನಷ್ಟು ಶುಗರ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬೌಲ್ ಅಂದರೆ ಪೌಡರ್ ಶುಗರ್? 50 to 60 ಗ್ರಾಮ್ ಮೇಲೆ. 250 grams this one desiccated coconut powder, then 100 grams of vanilla custard, then 50 to 60 grams of sugar. ಏಲಕ್ಕಿ ಮಿಕ್ಸ್ ಮಾಡಿ ಅವ್ರು ಪೌಡರ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಸ್ವಲ್ಪ ಪೌಡರ್ ಮಿಕ್ಸ್ ಮಾಡ್ಕೋತೀನಿ. ಇವನ್ನೆಲ್ಲ ಮಾಡ್ತಿದ್ದಾರೆ
ಮಗ 10th ಅಂದ್ರಿ, ಹೇಗೆ ಓದ್ತಿದ್ದಾನೆ? ಚೆನ್ನಾಗಿ ಓದ್ತಿದ್ದಾನೆ ಮ್ಯಾಮ್. ಏನು ಫ್ಯೂಚರ್ ಪ್ಲಾನ್ಸ್ ಮಗಂದು? ಅವನು BCom ಅಥವಾ ಕಾಮರ್ಸ್ ಮಾಡಬೇಕಂತ ಮಾಡಿದ್ದಾನೆ. ಹಾಂ, ಅವನಿಗೆ ಇದನ್ನು MBA ಎಲ್ಲ ಮಾಡೋದಿದೆ ಮನಸ್ಸಲ್ಲಿ. ಸೊ ಬಿಸ್ನೆಸ್ ಸ್ಟಡೀಸ್ ಅದೆಲ್ಲ ಮಾಡೋದಿದೆ, ಹಾಗಾಗಿ ಅದನ್ನೇ ಮಾಡ್ತಾ ಇದ್ದಾನೆ. ಆಲ್ ದ ಬೆಸ್ಟ್ ಎಲ್ಲರಿಗೂ ಹೇಳ್ತಾ SSLC ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಮತ್ತು ಅದಕ್ಕೆ ಏನು ಮಿಕ್ಸ್ ಮಾಡ್ಬೇಕು ಮೇಡಮ್? ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ ಮ್ಯಾಮ್. ನೋಡಿ ಸ್ವಲ್ಪನೇ ಅದು ಬ್ಲೆಂಡ್ ಆಗೋ ಅಷ್ಟೇ ಹಾಕ್ಬೇಕು ಮ್ಯಾಮ್. ಎಸ್, ಹಾಲು ಯೂಸ್ ಮಾಡ್ಬೋದಾ ಮೇಡಮ್? ಎಸ್ ಮೇಡಮ್, ಮಾಡ್ಬೋದು. ಇದಕ್ಕೆ ಹಾಲು ಯೂಸ್ ಮಾಡ್ಬೋದು. ಹಾಲು ಯೂಸ್ ಮಾಡ್ಬೋದು. ಅವ್ರು ನೀರು ಯೂಸ್ ಮಾಡ್ತಿದ್ದಾರೆ. ನಿಮ್ಗೆ ಏನೇನು ಕನ್ವೀನಿಯನ್ಸ್ ಇದೆ ಅದನ್ನು ಯೂಸ್ ಮಾಡ್ಬೋದು. ಹಾಲು ಬೆಟರು, ನೀರು ಒಬ್ಬೊಬ್ರಿಗೆ ಹಾಲು ಆಗಿ ಬರೋದಿಲ್ಲ, ಅವ್ರ ಸಲುವಾಗಿ ನೀರಲ್ಲಿ ಯೂಸ್ ಮಾಡ್ಬೋದು. ಸ್ವಲ್ಪನೇ ಹಾಕ್ಕೊಂಡು ಯೂಸ್ ಮಾಡ್ಕೋಬೇಕು ಇದನ್ನ. ಅಂದರೆ ಅದು ತಿಳು ಆಗಬಾರ್ದು, ಜಾಸ್ತಿ ತಿಳಿನೂ ಆಗಬಾರ್ದು, ಗಟ್ಟಿನೂ ಇರಬಾರ್ದು. ಎಸ್, ಮೀನ್ಸ್ ಇದ್ರದ್ದು ಗೋಧಿ ಹಿಟ್ಟು ಕಲಿಸ್ತಾರ ಆ ಥರ. ಹಾಂ, ಓಕೆ ಓಕೆ. ಡವ್ ಮಾಡ್ಬೇಕಂತಾರ ಅವ್ರು. ಒಂದು ಕರೆಕ್ಟ್ ಹದ ಇರುವಂತ, ಹೆಂಗೆ ಹಿಟ್ಟು ನಾದ್ಕೋತೀವಲ್ಲ ಹಾಗೆ ನಾದ್ಕೋಬೇಕು ಅಂತಾರ ಅವ್ರು. ಮಗಳು ಹೇಗೆ ಓದ್ತಾಳೆ? 6th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರಿ. ಚೆನ್ನಾಗಿ ಓದ್ತಾ ಇದ್ದಾಳೆ ಮೇಡಮ್ ಅವಳು. ಸ್ಕೂಲ್ ಹೇಗೆ? ದೀಪು ಸ್ಕೂಲ್ ಚೆನ್ನಾಗಿದೆ ಮೇಡಮ್. ಎಲ್ಲ ಟೀಚಿಂಗ್ ಎಲ್ಲ ಚೆನ್ನಾಗಿದೆ, ಸಪೋರ್ಟ್ ಮಾಡ್ತಾರೆ ಸ್ಕೂಲಲ್ಲಿ. ಓಕೆ ಓಕೆ. ನಿಮ್ಮ ಮನೆಯವರು ಯಾವುದು ಗುಡಿ ಅಂದ್ರಲ್ಲ? ಹಾಂ ಮೇಡಮ್, ಅದು ಶ್ರೀ ಶಾಕ್ತಪೀಠ ಅಂತ ಇದೆ, ಓಕೆ, ಉಣ್ಕಲ್ ಹತ್ರ. ಓಕೆ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ನೋಡ್ಕೋತಾರೆ ಮ್ಯಾಮ್ ಎಲ್ಲ. ಡಿಪಾರ್ಟ್ಮೆಂಟಲ್ಲಿ. ಎಸ್ ಎಸ್, ಅಲ್ಲಿ ಎಲ್ಲ ಹೋಮ ಹವನ ಎಲ್ಲ ಮಾಡ್ತಾರೆ, ಅಲ್ಲೆಲ್ಲ ಹೇಳ್ತಾರೆ. ಇದನ್ನ ನಾವು ಮಿಕ್ಸ್ಚರ್ ಮಾಡ್ತಾ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಬೇಕು ಇದರಲ್ಲಿ. ಹೆಲ್ಪ್ ಮಾಡಲಾ? ಎಸ್ ಮ್ಯಾಮ್, ಸ್ವಲ್ಪ ಹಾಕಿ. ಹಾಂ, ಇನ್ನೊಂದು 1 ಸ್ಪೂನ್ ಹಾಕಿದ್ರೆ ಇನ್ನೊಂದು ಸ್ಪೂನ್ ಹಾಕ್ಲಾ? ಹಾಂ, ಹಾಕಿ ಮೇಡಮ್, ಬೇಕಾಗತ್ತೆ. ಓಕೆ, 2 ಸ್ಪೂನ್ಸ್ ಆಫ್ ತುಪ್ಪ. ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಟೇಸ್ಟು ಆಯಿತು. ಜಿಗಿಟ್ಟಿರುತ್ತಲ್ಲ, ಇಟ್ ವಿಲ್ ಅಂದರೆ ಗಟ್ಟಿ ಆಗತ್ತಲ್ಲ, ಬೈಂಡಿಂಗ್ ಯೂಸ್ ಮಾಡುತ್ತೆ ಅದು. ಕಂಪ್ಲೀಟ್ಲಿ ಬ್ಲೆಂಡ್ ಮಾಡ್ತಿದ್ದಾರೆ ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ತಿದ್ದಾರೆ ಅದನ್ನು. ಡೆಸಿಕೇಟೆಡ್ ಕೊಕೊನಟ್ ಪೌಡರ್, ವೆನಿಲಾ ಎಸೆನ್ಸ್, ಕಸ್ಟರ್ಡ್, ಶುಗರ್, ಆಮೇಲೆ ತುಪ್ಪ ಆ್ಯಡ್ ಮಾಡಿದರು. ಆಮೇಲೆ ಸ್ವಲ್ಪ ನೀರು, ಅಂದರೆ ಕಲಿಸ್ಕೋತಾ ಎಷ್ಟು ನೀರು ಬೇಕಾಗತ್ತೆ ಹದ ಬರುವಷ್ಟು ಅದನ್ನು ನೀರು ಇದು ಮಾಡಿಕೊಂಡು ಇದು ಮಾಡ್ತಿದ್ದಾರೆ ಅವ್ರು ಮಿಕ್ಸ್ಚರ್. ಲಾಸ್ಟಿಗೆ ತುಪ್ಪ ಆ್ಯಡ್ ಮಾಡಿದರು. ಈಗ ಇದು ರೆಡಿ ಇದೆ. ಇದನ್ನು 2 ಭಾಗ ಮಾಡ್ತೀನಿ ಮೇಡಮ್, ಅಂದರೆ ಸ್ವಲ್ಪ ಕಲರ್ ಪಿಂಕ್ ಮಾಡಬೇಕಲ್ಲ ನಾವು. ಓಕೆ ಓಕೆ, ಅಂದ್ರೆ ಸ್ವೀಟ್ ಮಾಡ್ಲಿಕ್ಕೆ, ಬರ್ಫಿ ಮಾಡ್ಲಿಕ್ಕೆ ಅದರಲ್ಲಿ ಹಾಫ್ ಪೋರ್ಷನ್ ಅವರು ತೆಗಿತಿದ್ದಾರೆ. ಅದರಿಂದ ತೆಗೆದು ಇನ್ನೊಂದು ಪೋರ್ಷನಿಗೆ ಏನವರು ಬೀಟ್ರೂಟ್ ಎಸೆನ್ಸ್ ಅಂತ ಕಲರ್ ತಂದಿದ್ದಾರಲ್ಲ ಮಾಡಿಕೊಂಡು ಅದನ್ನು ಅವರು ಅದಕ್ಕೆ ಆ್ಯಡ್ ಮಾಡ್ತಾರೆ. ಇದು ಸ್ವಲ್ಪ ಕಡಿಮೆ ನಡೀತದೆ, ಇದು ಮೇಲ್ಗಡೆ ಬೈಂಡಿಂಗ್ ಬೇಕಲ್ಲ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30ಕ್ಕೆ. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ. ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ. ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರು ಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗೋಣ. ಅವರು 2 ಪೋರ್ಷನಲ್ಲಿ ಡಿವೈಡ್ ಮಾಡಿಕೊಂಡ್ರು ಅವ್ರು ರೆಡಿ ಮಾಡಿದ ಡವ್ನ. ಈಗ ಅದನ್ನೇನು ಮಾಡ್ತಾರೆ ಅಂತ ಕೇಳೋಣ. ಇದಕ್ಕೆ ನಾನು ಎಸೆನ್ಸ್ ಸೇರಿಸ್ಕೊಂಡು ಓಕೆ, ಪಿಂಕ್ ಇನ್ನೊಂದು ಪೋರ್ಷನ್ ಏನಿದೆ ಅಲ್ಲ ಅದಕ್ಕೆ ಎಸೆನ್ಸ್ ಸೇರಿಸ್ಕೊಂಡು ಅವರು ಅದನ್ನ ಬ್ಲೆಂಡ್ ಮಾಡ್ಕೊತಿದ್ದಾರೆ. ಓಕೆ, ಅಂದ್ರೆ ಕಲರ್ ಕೊಡ್ಲಿಕ್ಕೆ ಅದು ಪಿಂಕಿಶ್ ಅಂದ್ರೆ ರೋಸ್ ಪಿಂಕ್ ಬರ್ಫಿ ಅಂದ್ರಲ್ಲ. ಎಸ್ ಮ್ಯಾಮ್, ಫಾರ್ ದಟ್ ರೋಸಿ ಲುಕ್. ಅಡುಗೆ ಮಾಡಿ ಹವ್ಯಾಸನಾ ಮೇಡಮ್ ನಿಮಗೆ? ಹಾಂ, ಮನೇಲೆಲ್ಲ ಹವ್ಯಾಸ ಇದೆ. ಓಕೆ, ಏನಾದರೂ ಹೊಸ್ತು ಕಲ್ತ್ಕೊಳ್ಬೇಕು, ಬೇಕಲ್ಲ ಮಕ್ಕಳಿಗೆ ಮಾಡಿ ಹಾಕೋದು, ಅದೇ ಒಂದು ಹವ್ಯಾಸ. ಮೇನ್ ಕಲಿಯೋದೇ ಮಕ್ಕಳ ಸಲುವಾಗಿ ಮಾಡ್ಲಿಕ್ಕೆ. ಹಸ್ಬೆಂಡಿಗೆ ಮಾಡಿಕೊಟ್ಟಿಲ್ಲ ಅಂದ್ರೆ ಬಿಡುತ್ತೆ, ಮಕ್ಕಳಿಗೆ ನ್ಯೂಕ್ಲಿಯರ್ ಫ್ಯಾಮಿಲಿನಾ? ಹಾಂ, ಎಸ್ ಮೇಡಮ್. ಗಂಡ ಹೆಂಡತಿ ಇಬ್ಬರು ಮಕ್ಕಳು? ಎಸ್. ಹಾಂ, ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕಲ್ಲ ಅದು? ಹಾಂ, ಹೌದು ಮೇಡಮ್. ಒಂದು ಪಿಂಕ್ ಬಣ್ಣಕ್ಕೆ ಚೆನ್ನಾಗಿ ಬರಬೇಕು. ಓಕೆ, ಚೆನ್ನಾಗಿ ಪಿಂಕ್ ಬಣ್ಣ ಬಂದಿದೆ. ಈಗ ನೀವು ನೋಡ್ಬೋದು. ಎಸ್, ಇದೊಂದು ಕಲರ್ ಆಯಿತು, ಅದೊಂದು ಕಲರ್ ಆಯಿತು. ಈಗ ನೆಕ್ಸ್ಟ್ ಇದನ್ನು ಒಂದು ರೋಲ್ ಮಾಡಬೇಕು ಮೇಡಮ್. ಈಗ ಅದು ಕರೆಕ್ಟಾಗಿ ಡಿವೈಡ್ ಮಾಡಿದರು 2 ಪೋರ್ಷನಲ್ಲಿ. ಒಂದು ಕಲರ್ ಎಸೆನ್ಸ್ ತಂದಿದ್ರಲ್ಲ ಅದನ್ನು ಮಿಕ್ಸ್ ಮಾಡಿ ಪಿಂಕ್ ಕಲರ್ ಮಾಡಿದರು. ಇನ್ನೊಂದು ಆ್ಯಸ್ ಇಟ್ ಇಸ್ ಯೆಲ್ಲೋ ಕಲರ್ ಬಿಕಾಸ್ ಆಫ್ ದಟ್ ಕಸ್ಟರ್ಡ್ ದಿಸ್ ಒನ್. ಓಕೆ, ಅದು ಈಗ ಏನು ಮಾಡ್ಬೇಕು ಮೇಡಮ್? ಈಗ ಮೇಡಮ್ ಇದನ್ನು 2 ಬೇರೆ ಬೇರೆ ರೋಲ್ ಮಾಡಬೇಕು. ಓಕೆ, ರೌಂಡ್. ಓಕೆ, ಸಣ್ಣ ಸಣ್ಣ ಬಾಲ್ಸ್ ಮಾಡಿ ಇಟ್ಕೋತೀನಿ. ಅದು ಪಿಂಕ್ ಕಲರ್ದೇನು ಡವ್ ಇದ್ದಲ್ಲ, ಆ ಡವ್ದು ಅವರು ಒಂದು ಸಣ್ಣ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡ್ತಿದ್ದಾರೆ. ಈ ಥರ ಈಗ ಅದು ಪಿಂಕ್ ಡವ್ವಿಂದ ಬಾಲ್ಸ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಈಗ ಈ ಡವ್ ತಗೊಂಡು ಅದನ್ನು ಮಾಡ್ತೀನಿ. ಓಕೆ, ಈಗ ಈ ಡವ್ ತಗೋತಾ ಇದ್ದೀನಿ. ಇದನ್ನ ಸ್ವಲ್ಪ ಒತ್ಕೋಬೇಕಾಗತ್ತೆ. ಇದಿಲ್ಲ ಅಂದರೆ ಸ್ವಲ್ಪ
ಒಣ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ನೀವು ಹೀಗೆ ಇದನ್ನು ಮಾಡ್ಕೋಬೋದು. ಪ್ರೆಸ್ ಮಾಡ್ಕೊಂಡು ಅದಕ್ಕೊಂದು ಶೇಪ್ ಕೊಡ್ಬೇಕು. ಹಾಂ. shape ಕೊಡ್ತಿದ್ದೀರಾ? ಈಗ ಒಂದು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಹಿಂಗೆ ಮಾಡಿ ಬೋಟ್ ಟೈಪ್ ಮಾಡಿ ಅದರಲ್ಲಿ ಮಧ್ಯದಲ್ಲಿ ಓಕೆ ಓಕೆ ಫಿಲ್ ಮಾಡ್ತಾ ಇದ್ದೀನಿ. ಅದನ್ನು 2 ಥರ ಮಾಡ್ತಾ ಇದ್ದೀನಿ. ಓಕೆ. ಇದು ನೋಡಿ ಈಗ ರೌಂಡ್ ಶೇಪ್ನಲ್ಲಿ ಕೊಡಬೇಕು. ಇದನ್ನು ರೌಂಡ್ ಶೇಪಲ್ಲಿ ಅವರು ಬಿಸ್ಕಿಟ್ ಶೇಪಲ್ಲಿ ಮಾಡ್ತಿದ್ದಾರೆ. ರೌಂಡ್ ಮಾಡ್ತಾ ಇದ್ದೀನಿ. ಇದು ಮಾಡಿ ಇಲ್ಲಿ ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಹಾಫ್ ಡೌನ ಬಾಲ್ ಮೀನ್ಸ್ ಪಿಂಕ್ ಕಸನ್ಸ್ ಹಾಕಿ ಬಾಲ್ ಶೇಪ್ ಕೊಟ್ಟಿದ್ದಾರೆ. ಅದು ಫ್ಲ್ಯಾಟ್ ಅಂಡ್ ಬಿಸ್ಕಿಟ್ಸ್ ಹೇಗಿರುತ್ತಲ್ಲ ಹಾಗೆ ಕೊಕೊನಟ್ ಬಿಸ್ಕಿಟ್ಸು ಹಾಗೆ ಮಾಡ್ತಿದ್ದಾರೆ ಅದನ್ನು. ಈಗ ಡವ್ವಿಂದ ಹೀಗೆ ಬಿಸ್ಕಿಟ್ ಶೇಪ್ ಮಾಡಿದ್ದೀನಿ. ಓಕೆ. ಈಗ ಇದನ್ನು ಇದ್ರ ಮೇಲೆ ಪ್ಲೇಸ್ ಮಾಡ್ತೀನಿ, ಇಡ್ತೀನಿ. ನೋಡಿ ಇದನ್ನು 2 ಕಲರ್ ಮಿಕ್ಸ್ ಮಾಡಿ ಒಂದಕ್ಕೊಂದು ಬಿಸ್ಕಿಟ್ ಶೇಪ್ನಲ್ಲಿ ಮಾಡಿ ಇಟ್ಟಿದ್ದೀನಿ. ಓಕೆ. ಗಾರ್ನಿಷಿಂಗ್ ಮಾಡೋಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಬಾದಾಮ್ ಮತ್ತು ಗೋಡಂಬಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದಾರೆ. ಪೌಡ್ರ್ ಮೀನ್ಸ್ ಚಾಪ್ ಮಾಡ್ಕೊಂಡು ಬಂದಿದ್ದಾರೆ ಸ್ಮಾಲ್ ಪೀಸಲ್ಲಿ. ಅದನ್ನು ಅವರು ಅದ್ರ ಮೇಲೆ ಗಾರ್ನಿಷ್ ಡೆಕೋರೇಷನಿಗೆ ಹಾಕಿದ್ರು. ಓಕೆ. ನೋಡಿ ಈಗ ರೆಡಿ ಆಯಿತು ನಮ್ಮ ಗುಲಾಬಿ ಬರ್ಫಿ. ನೋಡಿ ಹೇಗಿದೆ ಮೇಡಮ್, ನೋಡಿ ಟೇಸ್ಟ್ ಮಾಡಿ ಹೇಳಿ. ಗುಲಾಬಿ ಮೀನ್ಸ್ ರೋಸ್ ಪಿಂಕ್ ಬರ್ಫಿ ವಿತ್ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರ್ಬೋದು. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ರಿಯಲಿ ಸೂಪರ್ ಆಗಿದೆ. ತುಂಬ ಸಿಹಿನೂ ಆಗಿಲ್ಲ. ಸಮಥಿಂಗ್ ಆ ಕಸ್ಟರ್ಡ್ ಕೊಬ್ಬರಿ ಡೆಸಿಕೇಟೆಡ್ ಏನು ಕೊಕೊನಟ್ ಪೌಡ್ರ್ ಇದೆಯಲ್ಲ ಅದು ಫೀಲ್ ಆಗುತ್ತೆ. ಅದು ಚಿಕ್ಕವ್ರದಾಗ ಏನೋ ಕೊಬ್ಬರಿ ತಿಂತಿದ್ವಿ, ಕೊಬ್ಬರಿ ಮಿಠಾಯಿ ಅಂಥೇಳಿ ಹಾಗೆ ಫೀಲ್ ಆಯ್ತು ನನಗದು. ಪ್ಲಸ್ ಕಸ್ಟರ್ಡು ಆಮೇಲೆ ತುಪ್ಪ ಅವೆಲ್ಲ ಹಾಕಿದರೆ ಟೇಸ್ಟಿ ಆಗೋದು. ಮತ್ತು ಡ್ರೈ ಫ್ರೂಟ್ಸ್ ದಟ್ ಈಸ್ ಕ್ರೌನ್ ಆನ್ ದಿಸ್ ಒನ್ ಸ್ವೀಟ್. ಭಾಳ ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ ನಮ್ಮ ವೀಕ್ಷಕರೇ. ಇಟ್ ಈಸ್ ಟು ಟೇಸ್ಟಿ ಆಲ್ಸೋ. ಮತ್ತು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವುದಾದ್ರೆ ಸಣ್ಣ ಮಾಹಿತಿ ಅಥವಾ ಏನಾದರೂ ಟಿಪ್ಸ್ ಹೇಳೋದಿದ್ರೆ ಹೇಳಬಹುದು. ಮನೆ ಮದ್ದು ಏನೋ ನಿಮ್ಗೇನು ಅನ್ನಿಸುತ್ತೆ ಅದನ್ನು ಹೇಳ್ಬೋದು. ಹಾಗಲಕಾಯಿ ಪಲ್ಯ ಮಾಡ್ತೀವಲ್ಲ, ಅದನ್ನು ಬೇಯಿಸುವಾಗ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ನೀರಲ್ಲಿ ಹಾಕಿ ಬೇಯಿಸಿ ನೀರು ತೆಗೆದ್ರೆ ಸ್ವಲ್ಪ ಕೈ ಕಡಿಮೆ ಆಗುತ್ತೆ. ಓಕೆ. ಹಾಗಲಪಲ್ಲೆ ಮೀನ್ಸ್ ಬಿಟರ್ ಗ್ರೌಂಡ್ ಯಾರು ತಿಂತಿರಲ್ಲ ಅವ್ರಿಗೆ ಒಂದು ಸ್ಪೆಷಲ್ ಮಾಹಿತಿ ಏನಂದ್ರಿ, ಬಿಸಿನೀರಲ್ಲಿ ಹಾಗಲಕಾಯಿ ಪಲ್ಯ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಅದನ್ನು ಬಸ್ಕೊಂಡು ತೆಗಿಬೇಕು ನೀರೆಲ್ಲ. ಓಕೆ. ಬೇಯಿಸಿದ ತಕ್ಷಣ ಓಕೆ. ಮತ್ತೆ ಬೇರೆ ನೀರಲ್ಲಿ ಹಾಕಿದ್ರೆ ಅದು ಸ್ವಲ್ಪ ಕೈ ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ, ಟೇಸ್ಟಿ ಆಗುತ್ತೆ ನಿಮಗೆ. ಅದಕ್ಕೆ ಆಮೇಲೆ ಸ್ವಲ್ಪ ಬೆಲ್ಲ ಹುಳಿ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ, ಭಾಳ ಟೇಸ್ಟ್ ಆಗಿರುತ್ತೆ. ಓಕೆ ವೀಕ್ಷಕರೇ, ವಾಣಿಶ್ರೀ ಅವರೇ ಭಾಳ ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ ನಮ್ಮ ವೀಕ್ಷಕರಿಗೆ.
ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಯಿತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ಕೂಡ ಅಡುಗೆ ಮಾಡುವ ಹವ್ಯಾಸ ಉಳ್ಳವರಾದರೆ, ನಿಮಗೂ ಕೂಡ ಯಾವುದಾದ್ರೆ ರೆಸಿಪಿ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸೋದಾದರೆ, ನೀವು ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುತ್ತಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಮತ್ತು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ವೀಕ್ಷಕರೇ, ಇದಾಯಿತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನಮಸ್ಕಾರ. ವೀಕ್ಷಿಸಿದಿರಿ 9 ಲೈವ್, ಇದು ಸತ್ಯದ ಪ್ರತಿರೂಪ.